ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಿಂದ ಹೋದಂತಹ IAS ಅಧಿಕಾರಿಯವರು ಎಲ್ಲಿಗೆ ಹೋದ್ರು, ಎಲ್ಲಿಗೆ ನಾಪತ್ತೆಯಾದ್ರು? ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದ್ದಾವೆ. ಜ್ಞಾನೇಂದ್ರ ಕುಮಾರ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಅವರು ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿಂದ, ಹೇಗೆ, ಎಷ್ಟು ಗಂಟೆಗೆ ಅವರು ನಾಪತ್ತೆಯಾಗಿದ್ದು? ಬೆಂಗಳೂರಿಂದ ಇದ್ದಕ್ಕಿದ್ದಂತೆ IAS ಅಧಿಕಾರಿ ನಾಪತ್ತೆಯಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬೆಂಗಳೂರಿನಿಂದ ಹೋದಂತ IAS ಅಧಿಕಾರಿ ಎಲ್ಲಿಗೆ ಹೋದ್ರು? ಜ್ಞಾನೇಂದ್ರ ಕುಮಾರ್ಗೆ ಸಂಬಂಧಿಸಿದ ಮತ್ತೊಂದು ಬಿಗ್ ಅಪ್ಡೇಟ್. ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲಿಂದ, ಹೇಗೆ, ಎಷ್ಟು ಗಂಟೆಗೆ ಜ್ಞಾನೇಂದ್ರ ಅವರು ನಾಪತ್ತೆಯಾಗಿದ್ದು? ಬೆಂಗಳೂರಿಗೆ ಮತ್ತೆ ವಾಪಸ್ ಆಗೋದೇ ಇಲ್ವಾ ಹಾಗಾದ್ರೆ ಈ IAS ಅಧಿಕಾರಿ? KPSC ಹಗರಣಕ್ಕೆ ಏನಾದ್ರೂ ಭಯ ಬಿದ್ದು ಬೆಂಗಳೂರು ಬಿಟ್ರ? ಗ್ಯಾರಂಟಿ ನ್ಯೂಸ್ ನಲ್ಲಿ IAS ಅಧಿಕಾರಿ ನಾಪತ್ತೆಯ ಬಿಗ್ ಎಕ್ಸ್ಕ್ಲೂಸಿವ್. ಬೆಂಗಳೂರಿಂದ ಡೈರೆಕ್ಟ್ ದೆಹಲಿಗೆ ಹೋಗಿದ್ದಾರೆ IAS ಜ್ಞಾನೇಂದ್ರ ಕುಮಾರ್. ಇಂಡಿಗೋ ಫ್ಲೈಟ್ ನಲ್ಲಿ 30,252 ರೂಪಾಯಿ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. KIAL ನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ ಜ್ಞಾನೇಂದ್ರ ಕುಮಾರ್. ಆಗಸ್ಟ್ 20 ಮಧ್ಯಾಹ್ನ 3 ಗಂಟೆಗೆ ಇಂಡಿಗೋ ವಿಮಾನದ ಟಿಕೆಟ್ ಅನ್ನ ಬುಕಿಂಗ್ ಮಾಡಿದ್ದಾರೆ. HDFC ಕ್ರೆಡಿಟ್ ಕಾರ್ಡ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಜೊತೆಗೆ 30 kg ತೂಕದ ಲಗೇಜ್, ಅದರಲ್ಲಿ 12 kg ತೂಕದ ಹ್ಯಾಂಡ್ ಬ್ಯಾಗ್, ಒಟ್ಟು 42 kg ತೂಕದ ಲಗೇಜ್ ಅನ್ನ ತೆಗೆದುಕೊಂಡು ಹೋಗಿರುವಂತ ವಿಚಾರ ಕೂಡ ಇದೀಗ ಗೊತ್ತಾಗ್ತಾ ಇದೆ. ಈ ಪಾರ್ಟಿ ಲಗೇಜ್ ತಗೊಂಡು ಆಲ್ ಆಫ್ ಎ ಸಡನ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ದೆಹಲಿ ಫ್ಲೈಟ್ ಹತ್ತಿದ್ದಾರೆ ಅಂತ ಅಂದ್ರೆ ಮತ್ತೆ ಅವರು ವಾಪಸ್ ಬೆಂಗಳೂರಿಗೆ ಬರೋದಿಲ್ವಾ ಹಾಗಾದ್ರೆ? ಅದೊಂದ್ ಕಡೆ KPSC ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ನಡೆಸಿ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ಅದರ ಜೊತೆಗೆ ಆ ಒಂದು KPSC ಪರೀಕ್ಷೆ ಏನಿತ್ತು, ಆ ಪರೀಕ್ಷೆಯ ಉಸ್ತುವಾರಿಯನ್ನ ಹೊತ್ತಿದ್ದಂತ, ಅದರ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರು ಆಲ್ ಆಫ್ ಎ ಸಡನ್ ಈಗ 30,000 ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ನಿನ್ನೆ ಮಧ್ಯಾಹ್ನ 3 ಗಂಟೆಗೆನೆ ಇಲ್ಲಿಂದ ಹೋಗಿದ್ದಾರೆ ಅಂತ ಅಂದ್ರೆ ಇಲ್ಲೋ ಮಿಸ್ ಹೊಡಿತಾ ಇದೆ. ಯಾಕಂತಂದ್ರೆ ಒಟ್ಟು 40 kgಗಿಂತ ಜಾಸ್ತಿ ಲಗೇಜ್ ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಏನೋ ದೊಡ್ಡ ಪ್ಲಾನೇ ಮಾಡ್ಕೊಂಡು ಹೋಗಿರ್ಬೋದಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸೊ ಸಹಜವಾಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗೋದೇ ಇಲ್ವಾ ಹಾಗಾದ್ರೆ ಈ IAS ಅಧಿಕಾರಿ? ಯಾಕಂತಂದ್ರೆ ಮೊದಲಿಗೆ ಎಲ್ಲಿ ಹೋಗಿದ್ದಾರೆ, ಯಾಕಂತಂದ್ರೆ ಅವರ ಕುಟುಂಬದವ್ರಿಗೆ ಕೂಡ ಈ ವಿಚಾರ ಗೊತ್ತಿಲ್ಲ, ಅವರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅವರು ಏರ್ಪೋರ್ಟಿಗೆ ಹೋಗೋವರೆಗೂ ಅವ್ರ ಮೊಬೈಲ್ ಆನ್ ಆಗಿರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದಂತೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರದಲ್ಲಿ ಈಗ ಅವರು ಟಿಕೆಟ್ ಬುಕ್ ಮಾಡಿರುವಂತ ಡೀಟೇಲ್ಸ್ ಸಿಕ್ಕಿದೆ, ಜೊತೆಗೆ ಎಷ್ಟು ಲಗೇಜ್ ತಗೊಂಡು ಹೋಗಿದ್ದಾರೆ, ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದೆ. ಸೊ ಅಲ್ಲಿಗೆ ದೆಹಲಿ ಫ್ಲೈಟ್ ಅನ್ನ ಹತ್ತಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾರಾ, ಬರಲ್ವಾ? ಇಡಿ ದಾಳಿ ಮಾಡ್ತಾ ಇರುವ ವಿಚಾರಕ್ಕೇನೆ, ಈ KPSC ಹಗರಣಕ್ಕೇನೆ ಭಯ ಪಟ್ಟೇನಾದ್ರೂ ಊರ್ ಬಿಟ್ಟು ಹೋದ್ರ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಈಗ KPSCಯ ಈ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಆ ಒಂದು ವಿಚಾರ ಹೊರಗಡೆ ಬಂದ ನಂತರದಲ್ಲಿ ಇಡಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಎಲ್ಲಾ ರೀತಿಯಾದಂತ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಈ ಹಿಂದೆ KPSCಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಇದೇ IAS ಆಫೀಸರ್ ಈಗ ಲಗೇಜ್ ಸಮೇತ, ಅದು ಈ ಪಾರ್ಟಿ ಲಗೇಜ್ ಅನ್ನ ತೆಗೆದುಕೊಂಡು ಊರು ಬಿಟ್ಟಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ KPSC ಹಗರಣದ ದಾಳಿಗೆ ಬೆದರಿದ್ರ IAS ಜ್ಞಾನೇಂದ್ರ ಕುಮಾರ್ ಅವರು
ಇಡಿ ಅಧಿಕಾರಿಗಳ ದಾಳಿಯ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿದ್ ಯಾಕೆ? ಪಶುವೈದ್ಯಾಧಿಕಾರಿ ಹುದ್ದೆ ಅಕ್ರಮ ನೇಮಕಾತಿ ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಮಾರ್ಚ್ ತನಕ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ರು ಇದೇ ಜ್ಞಾನೇಂದ್ರ ಕುಮಾರ್. ಜನವರಿಯಲ್ಲಿ ಪಶುವೈದ್ಯಾಧಿಕಾರಿ ಪರೀಕ್ಷೆ ನಡೆದಿತ್ತಲ್ಲ, ಅದರ ಉಸ್ತುವಾರಿ ಹೊತ್ತಿದ್ದು ಬೇರೆ ಯಾರೂ ಅಲ್ಲ, ಇದೇ IAS ಆಫೀಸರ್. ಸದ್ಯ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಇವರ ನಾಪತ್ತೆ ವಿಚಾರ. 43 kg ಲಗೇಜ್ ಅನ್ನ ತೆಗೆದುಕೊಂಡು ನಿನ್ನೆ ಮಧ್ಯಾಹ್ನ 3 ಗಂಟೆಗೆನೆ, ಮೊನ್ನೆ 20ನೇ ತಾರೀಕು 3 ಗಂಟೆ ಫ್ಲೈಟ್ ಹತ್ತಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಒಂದು, ಕುಟುಂಬಸ್ಥರಿಗೂ ಯಾವುದೇ ರೀತಿಯಾದಂಥ ವಿಚಾರ ಗೊತ್ತಿಲ್ಲ, ಎಲ್ಲಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ದೆಹಲಿಗೆ ಹೋದ ನಂತರ ಅಲ್ಲಿಂದ ಮತ್ತೆಲ್ಲಾದರೂ ಬೇರೆ ಕಡೆಗೆ ಹೋಗ್ತಾ ಇದ್ದಾರಾ ಅಥವಾ ಇಂಡಿಯಾನೇ ಬಿಟ್ಟು ಹೋಗ್ತಾ ಇದ್ದಾರಾ, ಈ ಯಾವುದೇ ವಿಚಾರಗಳು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಆದರೆ ಬೆಂಗಳೂರುವರೆಗೂ ಹೋಗಿ ಏರ್ಪೋರ್ಟಿಗೆ ಹೋದ ನಂತರದಲ್ಲಿ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆದ ನಂತರದಲ್ಲಿ ಈ ಟಿಕೆಟ್ ಬುಕ್ ಮಾಡಿರೋದು, ಎಷ್ಟು ಮೊತ್ತದ ಟಿಕೆಟು, ಯಾವ ಫ್ಲೈಟ್ ಹತ್ತಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ, ಇಷ್ಟು ಡೀಟೇಲ್ಸ್ ಸಿಕ್ಕಿರೋದು. ಅದಾದ ನಂತರದಲ್ಲಿ ಮತ್ತೇನಾದರೂ ಬೇರೆ ಪ್ಲಾನ್ ಮಾಡಿಕೊಂಡು ಕಂಟ್ರಿನೇ ಬಿಟ್ಟು ಹೋಗುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಇದಾರ ಜ್ಞಾನೇಂದ್ರ ಕುಮಾರ್ ಅವರು, ಅದು ಕೂಡ ಗೊತ್ತಿಲ್ಲ. ಯಾಕಂತಂದರೆ ಮೊನ್ನೆ ಮಾರ್ಚ್ವರೆಗೂ ಕೂಡ KPSCಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಉಸ್ತುವಾರಿ ಏನಿದೆ, ಜನವರಿ ತಿಂಗಳಲ್ಲಿ ನಡೆದಿದ್ದಂತಹ ಎಕ್ಸಾಮು, ಆ ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಂದೊಂದು ಕಡೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರ ಹೊರಗಡೆ ಬಂತು, ಅದಾದ ನಂತರದಲ್ಲಿ ಈಗ ಇಂಚಿಂಚು ಜಾಲಾಡುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇನೆ ಈತ ಅಪ್ಸ್ಕ್ಯಾಂಡ್ ಆಗಿರೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಒಂದ್ ಕಡೆ KPSCಯ ಹಗರಣದ ವಿಚಾರ ಸದ್ದು ಮಾಡ್ತಾ ಇದೆ, ಮತ್ತೊಂದು ಕಡೆ ಅಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತ IAS ಆಫೀಸರ್ ಆಲ್ ಆಫ್ ಎ ಸಡನ್ ಅದು 43 kg ಲಗೇಜ್ ಸಮೇತ ದೆಹಲಿ ಫ್ಲೈಟ್ ಹತ್ತಿರೋದು ಸಾಕಷ್ಟು ಅನುಮಾನ ಕಾರಣ ಆಗ್ತಾ ಇದೆ. ಈ ಇಡಿ ದಾಳಿಗೆ ಏನಾದರೂ ಬೆದರಿದ್ರ ಆಫೀಸರು, ಏನ್ ಕತೆ ಅಂತ ಏನ್ ಡೀಟೇಲ್ ಸಿಕ್ಕಿದೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಒಂದಕ್ಕೆ ಒಂದು ಲಿಂಕ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು KPSC ವಿಚಾರವಾಗಿ ಶಿವಶಂಕರಪ್ಪ ಅವರ ಮನೆ ಮೇಲೆ ರೈಡ್ ಮಾಡ್ತಾರೆ. ಅವರ ಏನೋ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, 21ಕ್ಕೂ ಹೆಚ್ಚು ಕಡೆ ರೈಡ್ ಮಾಡ್ತಾರೆ. ಸೊ ಹೀಗಾಗಿ KPSCಯಲ್ಲಿ ಈ ಕಳೆದ ಒಂದ್ 2-3 ವರ್ಷಗಳ ಹಿಂದೆ ಏನೋ ಅಲ್ಲಿರುವಂತ ಎಕ್ಸಾಮ್ಸ್ ಕಂಟ್ರೋಲರ್ ಆಗೂ ಕೂಡ ಈ ವ್ಯಕ್ತಿ ಕೂಡ ಇದ್ರು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಜ್ಞಾನೇಂದ್ರ ಅವರು. ಸೊ ಹಾಗಾಗಿ ಆ ಒಂದು ವಿಚಾರವಾಗಿ ಏನೋ ಪುಷ್ಟಿ ಕೊಡುವಂತೆ ಇವರ ಏನಾದ್ರು ಕೈವಾಡ ಇತ್ತ ಅನ್ನೋದು ಕೂಡ ಈಗಾಗಲೇ ಸಹಜವಾಗಿಯೇ ಅನುಮಾನ ಮೂಡುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ರೀತಿ ರಿಸರ್ಚ್ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು, ಇನ್ನಷ್ಟು ಪುಷ್ಟಿ ಕೊಟ್ಟಂತೆ ಆಗಿರುವಂತದ್ದು. ಇನ್ನು 20ನೇ ತಾರೀಕು ಆಗಸ್ಟ್ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ ಏನು ಏರ್ಪೋರ್ಟ್ ನಲ್ಲಿ ಸ್ವಿಚ್ ಆಫ್ ಮಾಡಿ ಅವರ ಮೊಬೈಲ್ ಅನ್ನ, ಆ ನಂತರ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ದೆಹಲಿ ಫ್ಲೈಟ್ ಅಂದ್ರೆ ಅಲ್ಲಿಂದ ಒಂದು 2.5 ಗಂಟೆ ಟ್ರಾವೆಲ್, 5:30 ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿದ್ದಾರೆ. ಅದಾದ ನಂತರವೂ ಕೂಡ ಯಾರಿಗೂ ಕೂಡ ಅವರು ಸಂಪರ್ಕವನ್ನ ಮಾಡಿಲ್ಲ. ಸೊ ಹೀಗಾಗಿ ಅಲ್ಲಿ ಯಾರು ಇಡಿ ಅಧಿಕಾರಿಗಳನ್ನ ಅವ್ರು ಸಂಪರ್ಕ ಮಾಡಿದ್ರ, ಅಥವಾ ಅಲ್ಲಿ ಅವರ ಫ್ರೆಂಡ್ಸ್ ಜೊತೆ ಯಾರು ಹೋಗಿದಾರ, ಅವರ ರಿಲೇಷನ್ ಮನೆಗೆ ಎಲ್ಲರೂ ಹೋಗಿದಾರ, ಅಥವಾ ಇವರ ಪ್ಲಾನ್ ಏನು, ಇವೆಲ್ಲವೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಇದು ತನಿಖೆ ಆಗ್ಬೇಕಾಗಿರುವಂತದ್ದು. ಈಗಾಗಲೇ ಹೋಮ್ ಮಿನಿಸ್ಟರ್ ಕೂಡ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿರುವಂತದ್ದು, ಅವರು ಕೂಡ 2-3 ದಿನಗಳಿಂದ ಕಾಣ್ತಾ ಇಲ್ಲ, ಅವರ ಮನೆಯವರು ಕೂಡ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಬೇರೆ ಏನಾದ್ರು ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ತಗೊಂಡು ಅವರ ಮನೆಯವ್ರನ್ನ ಮಾತ್ರ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಆಗ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲೂ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೂ ಕೂಡ ಈಗಾಗಲೇ ಪ್ರೆಷರ್ ಬಿದ್ದಿದೆ. ಆದ್ರೆ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ಬೋದು, ಇನ್ನಿತರ ಕಂಪ್ಲೇಂಟ್ ಆಗಿರ್ಬೋದು. ಆದ್ರೆ ಈಗ ಕೊನೆಯದಾಗಿ ಸಿಕ್ಕಿರುವಂತದ್ದು ಲಾಸ್ಟ್ ಲೊಕೇಶನ್ ಏರ್ಪೋರ್ಟ್, ಜೊತೆಗೆ ಒಂದು ಟಿಕೆಟ್ ಡೆಲ್ಲಿಗೆ ಹೋಗಿರುವಂತದ್ದು. ಸೊ ಹಾಗಾಗಿ ಇವೆರಡೂ ಕೂಡ ಇಟ್ಕೊಂಡು ಪೊಲೀಸರು ಕೂಡ ತನಿಖೆ ಮಾಡಬೇಕು. ಅದೇ ಹೇಳ್ದಂಗೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಹೈ ಪ್ರೊಫೈಲ್ ಆಗಿರೋದ್ರಿಂದಾಗಿ, IAS ಅಧಿಕಾರಿ ಆಗಿರೋದ್ರಿಂದಾಗಿ ಇಡಿ ಕೈ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದಂತಹ ಪರಿಶೀಲನೆ ಆಗಬೇಕಾಗಿದೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇದೆ, ಆದ್ರೆ ಅಲ್ಲಿಂದ ಎಲ್ಲರೂ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಖಚಿತವಾದಂತಹ ಮಾಹಿತಿ ಇನ್ನು ಬರಬೇಕಾಗಿರುವಂತದ್ದು ಪ್ರಭು. ಈಗ ಒಂದು ಅನುಮಾನ, ಯಾಕೆ ಅಂತಂದ್ರೆ ಆ ಪಾರ್ಟಿ ಲಗೇಜ್ ತಗೊಂಡು ಹೋಗಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅವರ ಕುಟುಂಬದವ್ರಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ.
ಅದರ ಜೊತೆಗೆ ಈಗ ಮೊನ್ನೆ ಫ್ಲೈಟ್ ಹತ್ತಿದ್ದಾರೆ ಡೆಲ್ಲಿಗೆ, ಅಲ್ಲಿಂದ ಏನಾದ್ರೂ ಮತ್ತೆ ಬೇರೆ ಕಡೆ ಹೋಗಿರ್ಬೋದಾದಂತ ಚಾನ್ಸಸ್ ಏನಾದ್ರೂ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು, ಯಾರೇ ಆದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ಮನೆಯವರು ಏನಾದ್ರು ಕೊಟ್ರೆ ಮಾತ್ರ ಇಲ್ಲಿ ತನಿಖೆ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ, ಸೊ ಈಗ ಯಾವುದೇ ರೀತಿಯಾಗಿ ತನಿಖೆ ಆಗ್ತಿಲ್ಲ. ಅದೇ ಅನ್ಅಫಿಷಿಯಲಿ ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಏಕಾಏಕಿ ಈ ರೀತಿಯಾದಂತ ನಾಪತ್ತೆ ಆದ್ರೆ ಅವ್ರಿಗೆ ಯಾರೋ ಥ್ರೆಟ್ ಮಾಡಿದಾರಾ? ಯಾಕಂದ್ರೆ ಇತ್ತೀಚೆಗಷ್ಟೇ ರೈಡ್ ಆದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರ ಹೈ ಪ್ರೊಫೈಲ್ ವ್ಯಕ್ತಿಗಳ ಹೆಸರೇ ಕೇಳಿ ಬಂದಿತ್ತು. ಸೊ ಹೀಗಾಗಿ ಯಾರು ಥ್ರೆಟ್ ಮಾಡಿರುವಂತದ್ದು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದಂತಹ ಪರಿಶೀಲನೆ ಆಗ್ಬೇಕಾಗಿರುವಂತದ್ದು. ಸೊ ಹೀಗಾಗಿ ಅವರ ಮನೆಯವರನ್ನ ಕೂಡ ಅನ್ಅಫಿಷಿಯಲಿ ಕಾಂಟ್ಯಾಕ್ಟ್ ಮಾಡಿ ಅವರು ಏನಾದ್ರು ಹೇಳ್ಕೊಂಡಿದಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರು ಇಡಿ ವಿಚಾರವಾಗಿ ಏನಾದ್ರು ಹೇಳ್ಕೊಂಡಿದಾರ, ಇಡಿ ಏನಾದ್ರು ಇವರಿಗೆ ಏನು ನೋಟಿಸ್ ಏನಾದ್ರು ಕೊಟ್ಟಿತ್ತಾ, ಅಥವಾ ಇಡಿಗೆ ಭಯಪಟ್ಟು ಈ ರೀತಿಯಾಗಿ ಏನಾದ್ರು ಆಯ್ತಾ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ಅಲ್ಲಿ ಈಗಾಗಲೇ ಕಾಲ್ಸ್ ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರಿಂದ ಕಾಲ್ಸ್ ಬಂದಿದೆ, ಲಾಸ್ಟ್ ಅವ್ರು ಯಾರ ಜೊತೆ ಮಾತನಾಡಿದ್ರು, ಮತ್ತೆ ಮನೇಲಿ ಏನಾದ್ರು ಬರ್ದೇನಾದ್ರು ಇಟ್ಟಿದಾರ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈ ಕೇಸ್ನಲ್ಲೂ ಕೂಡ ಇರುವಂತದ್ದು. ಆ ಒಂದು ದೃಷ್ಟಿಯಲ್ಲೂ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುವಂತದ್ದು. ಅವರು ಕೂಡ ಈಗಾಗಲೇ ಅನ್ಅಫಿಷಿಯಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸೊ ಈಗ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಟರ್ನ್ ಆಗತ್ತೆ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ IAS ಅಧಿಕಾರಿ ಆಗಿರೋದ್ರಿಂದಾಗಿ ಬೇರೆ ಬೇರೆ ಏನಾದ್ರು ವಿಚಾರಗಳೇನಾದ್ರು ಇತ್ತ, ಕೇವಲ ಇಡಿ ವಿಚಾರ ಮಾತ್ರ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದಂತ ಪರಿಶೀಲನೆ ಆಗ್ಬೇಕಾಗಿದೆ, ತನಿಖೆ ಆಗ್ಬೇಕಾಗಿದೆ. ಸೊ ಹಾಗಾಗಿ ಅವರ ಮನೆಯವರೇನಾದ್ರು ಕಂಪ್ಲೇಂಟ್ ಕೊಟ್ರೆ ಈ ಒಂದು ಪ್ರಕರಣ ಇನ್ನಷ್ಟು ವೇಗವಾಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್.